ಒಂದು ಕಂಪನಿ ತನ್ನ ಪಿಜ್ಜಾ ಬಗ್ಗೆ ಅಲ್ಲ, ಡೆಲಿವರಿ ಸಮಯದ ಬಗ್ಗೆ ಜಾಹೀರಾತನ್ನು ಕೊಡ್ತು. ಈ ಒಂದು ಭರವಸೆ ವಿಶ್ವದಾದ್ಯಂತ ಡಾಮಿನೋಸ್ ಅನ್ನ ಲೆಜೆಂಡರಿ ಆಗಿ ಮಾಡಿದೆ. ಯಾಕೆಂದ್ರೆ ಅವರು ಕೇವಲ ಪಿಜ್ಜಾವನ್ನ ಮಾರಲಿಲ್ಲ, ಸ್ಪೀಡ್ ಮೇಲಿನ ನಂಬಿಕೆಯನ್ನ ಮರಿದ್ರು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಒಂದು ಕಾಲದಲ್ಲಿ ಪಿಜ್ಜಾ ಆರ್ಡರ್ ಮಾಡಿದರೆ ಯಾವಾಗ ಬರುತ್ತೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. 1 ಗಂಟೆ 2 ಗಂಟೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಅಂತ ಗೊತ್ತಿರಲಿಲ್ಲ. ಆಗ ಡಾಮಿನೋಸ್ ಒಂದು ಗೇಮ್ ಚೇಂಜಿಂಗ್ ಸ್ಟ್ರಾಟಜಿಯನ್ನು ತಂತು. 30 ಮಿನಿಟ್ಸ್ ಡೆಲಿವರಿ ಪ್ರಾಮಿಸ್. ಈ ಒಂದು ಮಾತು ಕಸ್ಟಮರ್ಗಳಲ್ಲಿ ನಂಬಿಕೆಯನ್ನು ಹೆಚ್ಚಿಸಿತು. ಆದರೆ ಈ ಭರವಸೆಯ ಹಿಂದೆ ಒಂದು ದೊಡ್ಡ ಸಿಸ್ಟಮ್ ಇತ್ತು. ಚಿಕ್ಕ ಡೆಲಿವರಿ ಏರಿಯಾಸ್, ವೇಗವಾಗಿ ಕೆಲಸ ಮಾಡುವ ಕಿಚನ್ಸ್, ಹತ್ತಿರದ ಸ್ಟೋರ್ನಿಂದಲೇ ಡೆಲಿವರಿ, ಟ್ರೈನಿಂಗ್ ಪಡೆದ ಡೆಲಿವರಿ ಟೀಮ್, ಟೆಕ್ನಾಲಜಿ ಮೂಲಕ ರೂಟ್ ಪ್ಲಾನಿಂಗ್, ಇವೆಲ್ಲವೂ ಸೇರಿ 30 ನಿಮಿಷಗಳ ಗುರಿಯನ್ನು ಸಾಧಿಸುವಂತೆ ಕೆಲಸ ಮಾಡ್ತಾ ಇದ್ವು. ಅದಕ್ಕಾಗಿಯೇ ಡಾಮಿನೋಸ್ ಕೇವಲ ಪಿಜ್ಜಾ ಬ್ರ್ಯಾಂಡ್ ಆಗಿರಲಿಲ್ಲ, ಸ್ಪೀಡ್ ಬ್ರ್ಯಾಂಡ್ ಆಗಿ ಬದಲಾಯಿತು. ಬಹಳಷ್ಟು ಬಿಸ್ನೆಸ್ ಓನರ್ ತಮ್ಮ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ, ಆದರೆ ಕಸ್ಟಮರ್ಗೆ ಕ್ವಾಲಿಟಿ ಜೊತೆಗೆ ಸರ್ಟೈನಿಟಿ ಕೂಡ ಬೇಕು. ನೀವು ಯಾವಾಗ ಡೆಲಿವರಿ ಮಾಡ್ತೀರಿ, ಯಾವಾಗ ಸರ್ವಿಸ್ ಕಂಪ್ಲೀಟ್ ಮಾಡ್ತೀರಿ, ಎಷ್ಟು ಸಮಯದಲ್ಲಿ ರೆಸ್ಪಾನ್ಸ್ ಕೊಡ್ತೀರಿ, ಇವೆಲ್ಲವನ್ನು ಸ್ಪಷ್ಟವಾಗಿ ಹೇಳಿದರೆ ಕಸ್ಟಮರ್ಗೆ ನಿಮ್ಮ ಮೇಲೆ ನಂಬಿಕೆ ಹೆಚ್ಚಾಗುತ್ತೆ. ಭರವಸೆ ನೀಡಿ ಆದಷ್ಟು ಉಳಿಸಿಕೊಳ್ಳಿ, ಅದೇ ಬ್ರ್ಯಾಂಡ್ ವ್ಯಾಲ್ಯೂ. ನೆನಪಲ್ಲಿಟ್ಕೊಳ್ಳಿ, ಬಿಸ್ನೆಸ್ನಲ್ಲಿ ಕೆಲವೊಮ್ಮೆ ನಿಮ್ಮ ಪ್ರಾಡಕ್ಟ್ಗಿಂತ ನಿಮ್ಮ ಪ್ರಾಮಿಸ್ ಹೆಚ್ಚು ಮಾರಾಟವಾಗುತ್ತೆ. ಡಾಮಿನೋಸ್ ಕೇವಲ ಪಿಜ್ಜಾ ಮಾರಲಿಲ್ಲ, ಸಮಯಕ್ಕೆ ಡೆಲಿವರಿ ಅನ್ನುವ ನಂಬಿಕೆಯನ್ನು ಮಾರಾಟ ಮಾಡ್ತು. ಸೊ ನಿಮ್ಮ ಬಿಸ್ನೆಸ್ನಲ್ಲೂ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಿ, ಕಸ್ಟಮರ್ ನನ್ನ ಬಗ್ಗೆ ಒಂದೇ ಮಾತಲ್ಲಿ ಏನನ್ನ ನೆನಪಲ್ಲಿ ಇಟ್ಕೊಳ್ಬೇಕು? ಆ ಒಂದು ಮಾತು ನಿಮ್ಮ ಬ್ರ್ಯಾಂಡ್ ಐಡೆಂಟಿಟಿ ಆಗಿರುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.